ನಮಸ್ತೆ ಸರ್. ನಮಸ್ತೆ ಸರ್. ಓಕೆ. ನಾನು ಸುರೇಶ ಅಂತ ಸರ್. ಕರೆಕಳ್ಳಿ ಹಾ. ಕರೆಕಳ್ಳಿ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ಸಕ್ರಪಟ್ಟಣ ಹೋಬಳಿ. ಓಕೆ. ಸುರೇಶಣ್ಣ, ಈಗ ಶೇಂಗಾ ಹಾಕಿದ್ರಲ್ಲ, ಏನ್ ಅನಿಸ್ತಿದೆ? ಸರ್, ಈ ತರ ಒಂಥರ ಚೇಂಜ್ ಆಗಿ ಬಂದಿತ್ತು ಸರ್ ಶೇಂಗಾ. ಓಕೆ. ನೋಡಿ ಸರ್, ಓಕೆ. ಸಲ ಶೇಂಗಾ ಇರೋದಲ್ಲ, ಓಕೆ. ಅಷ್ಟೇನು ಈ ತರ ಗಿಡ, ಓಕೆ. ಈ ತರ ಗಿಡ ಈ 2 ಸಾಲು ಕೂಡ್ಕೊಂಡಿದಾವೆ. ಇದು ನಾನು ಒಂದಡಿ, ಓಕೆ, 1.5 ಅಡಿ ಹೊಡೆದಿರೋದಿದ. ಸಾಲು 1.5 ಅಡಿ ಹೊಡೆದಿನೇ ಇಲ್ಲ ನೋಡಿ ಸರ್. ಓಕೆ. ಸುಮ್ಮನೆ ಹೇಳ್ತಿದ್ದೀನ. ಓಕೆ. ಈ ತರ ಬಂದಿರೋದು ಕಾರಣ ಏನ್ ಹೇಳ್ರಿ? ಕೂಡಿತೆ ಅಂದ್ರೆ ಖುಷಿ ಪಡ್ಬೇಕು. ಏನ್ ಕಾರಣ ಇರ್ಬೋದು? ಏನ್ ಕಾರಣ ಅಂದ್ರೆ ಏನು ಇಲ್ಲ, ನಮ್ಮ ಹುಡುಗನ್ ನಾನು ಔಷಧಿ ತರಕ್ ಬರ್ತದ್ದು ಟೊಮೊಟೊಗೆ. ಟಮಾಟಿಗೆ. ಓಕೆ. ಶೇಂಗಾ ಹಾಕ್ಬೇಕು ಕಾರಣ ಟೈಮ್ ಹಾಕಿತ್ತು ನನಗೆ, ಔಷಧಿ ಕೊಡ್ಬೇಕವ, ಓಕೆ. ಬ್ಯಾಸ ಹೊಡ್ಕೋಬೇಕು ಅಂತಂದೆ. ಓಕೆ. ಅದಕ್ಕೆ ನಟರಾಜ ಎಣ್ಣೆ ಏನಂತ ನಾನು ಒಂದು ಪೌಡರ್ ಅಂತ ಕೊಡ್ತೀನಿ. ಓಕೆ. ಟ್ರೈಕೋಡರ್ಮಾ ಸೂಡೋಮೋನಾಸ್. ಅದೇ ನನ್ಗೆ ಹೇಳಕ್ ಬರಲ್ಲ ಸರ್, ಅದ್ ಕೊಡ್ತೀನಿ. ಓಕೆ. ಅದ ಫಸ್ಟ್ ಬೀಜ ಸುರ್ಕೊಂಡ್ಬಿಟ್ಟು ಓಕೆ. ಕ್ಲೀನ್ ನೀರ್ ಒಂದ್ ಬಕೆಟ್ ನೀರ್ ಹಾಕ್ಯಂದು, ಓಕೆ. ಔಷಧಿ ಅದ ಪೌಡರ್ ಹಾಕ್ಯಂದು ಟ್ರೈಕೋಡರ್ಮಾ ಒಳ್ಳೆ ಸೂಡೋಮೋನಾಸ್. ಕಲಿಸ್ಬಿಟ್ಟು, ಓಕೆ. ಆಮೇಲೆ ಕಲಿಸಿ ಆದ ತಕ್ಷಣನೇ ಓಕೆ. ಆಮೇಲೆ ನೀನ್ ಏನ್ ಮಾಡ್ದ, ತೀರ ತ್ಯಾವ ಮಾಡ್ಕೋಬೇಡ, ಉಡಿಯಾಗೆ ಇರ್ಬೇಕು, ಒಗರಾದ ಕಡ್ಲೆ ಹಿಟ್ ಕಟ್ತಾರಲ್ಲ ಆ ತರ. ಕಟ್ತಂಗಿರ್ಬೇಕು. ಓಕೆ. ನೀನ್ ಬಿತ್ತು ಓಕೆ. ನನ್ನ ಗಿಡ ಮೊದಲು ಅಲ್ಲೆಲ್ಲ ಗೂಬಡಾಗಿ ಸಾಯೋದು. ಓಕೆ. ಸಾಯೋದಂದ್ರೆ ಹೊಟ್ಟೆ ಉರಿಯೋದು, ಎಡಕುಂಟೆ ಒಂದ್ಸರಿ ಎಡಕುಂಟೆ ಹೊಡೆದ್ಮೇಲೆ ಸಾಯೋದು. ಓಕೆ. ಇದ್ಯಾಕೆ ನಾನು ಎರೆ ಉಳುವೆ ಏನೋ ಅದು ಸಾಯಿಸ್ತೈತೆ, ಉಳುವೆ ಸಾಯಿಸ್ತಿದ್ದೆ ಅಂತ. ಯಾವ್ದೋ ಬೇರೆ ಸಮಸ್ಯೆಯಿಂದ ಸಾಯ್ತಾ ಇದೆ ಅಂತ. ಅದು ಹಣ ಬಿತ್ತಿನ ಮೇಲೆ ಓಕೆ. ಗಿಡ ಎಷ್ಟರಿಂದ ಬೆಳಿತಾ ಇದ್ರಿ ನೀವು ಶೇಂಗಾ? ನಾನ್ ಶೇಂಗಾ 10 ವರ್ಷದಿಂದಲೇ ಬೆಳಿತಿದ್ದೀನಿ. ಓಕೆ. ಆದ್ರೂ ಗಿಡ ಸಾಯೋದ್ ನೋಡಿ ಅದು ಶೇಂಗಾ ಸವಸ್ಬೇಡ ಅಂತಿದ್ದೆ. ಓಕೆ. ಈ ಸತಿ ನಿಮಗೆ ಬೀಜೋತ್ಪಾದನೆ ಬಗ್ಗೆ ಕೊಟ್ಟು, ಸೊ ಕಡ್ಲೆ ಬೀಜಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನೋದನ್ನ ಸೊ ಬಿತ್ತನೆ ಮಾಡಕ್ ಎಷ್ಟ್ ದಿವಸ ಮುಂಚೆ ಕೊಟ್ಟಿದ್ದು? ಸರ್, ಒಂದ್ 2 ದಿವಸ. 2 ದಿನ ಮುಂಚೆ ಕೊಟ್ಟೆ. 2 ದಿನ ಮುಂಚೆ ಕೊಟ್ಬಿಟ್ಟು ಒಂದು ಗೋಣಿ ಚೀಲದ ಮೇಲೆ ಕಡ್ಲೆ ಬೀಜನ ಬಿತ್ತನೆ ಬೀಜನ ಸುರ್ಕೊಂಡು, ಸೊ ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಮತ್ತೆ ಅದಕ್ಕೆ ತಕ್ಕಂತೆ ಒಂದ್ ಸ್ವಲ್ಪ ಬೆಲ್ಲದ ನೀರು ಮತ್ತೆ ನೀರನ್ನ ಹಾಕ್ಬಿಟ್ಟು ಕಲಿಸ್ಕೊಳಕ್ ಹೇಳಿದ್ರು. ಸೊ ಈ ಕಡ್ಲೆ ಮಣ್ಣು ಕಟ್ತಾರಲ್ಲ ಆತರ, ಹಳ್ಳಿ ಕಡೆ ಕಡ್ಲೆಗೆ ಮಣ್ಣು ಕಟ್ತೀವಲ್ಲ ಹಂಗೆ. ಸೊ ಮಣ್ಣು ಕಟ್ಟೋ ತರ ನಾನು ಏನಂದ್ರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಕೊಟ್ಬಿಟ್ಟು ಬೀಜೋತ್ಪಾದನೆ ಮಾಡ್ಬಿಟ್ಟು ಒಂದು ರಾತ್ರಿ ಅದನ್ನ ನೆರಳಲ್ಲಿ ಒಣಕಕ್ ಕೇಳಿದೆ. ಹೌದೌದು. ಸೊ ಮರುದಿನ ಬಿತ್ತನೆ ಮಾಡಿದ್ರಿ? ಮರುದಿನ ಬಿತ್ತನೆ ಮಾಡಿದೆ. ಓಕೆ. ಗಿಡ ಸಾಯಿಲ್ ಕಣ ನೋಡೋಣ ಇಲ್ಲಿ. ಗಿಡ ಸಾಯದೋಗ್ಲಿ, ಓಕೆ. ಗಿಡ ಹೆಂಗ್ ಬಂದಿತ್ತೆ ಅಂತ ನೋಡ್ರಂಗೆ. ಓಕೆ. ಕೌಲುಗಳು ತುಂಬಾ ಚೆನ್ನಾಗಿ ಬಂದವೆ. ಇಲ್ಲಿ ಎಷ್ಟು ದಿನ ಆಗಿದೆ ಇದು? ನಿನ್ನ ಈಗ ಬಲ್ತಲ್ಲಿ ನಿನ್ನ ಕಾಯಿದು. ಇಲ್ಲಿ ಎಷ್ಟು ದಿನದ ಶೇಂಗಾ ಇದು? ಶೇಂಗಾ ಒಂದ್ 2 ತಿಂಗಳು ಮೇಲೆ ಆಯ್ತು. 2 ತಿಂಗಳು ಮೇಲೆ ಬರ್ದಲ್ಲ ನಾನು. 2 ತಿಂಗಳು ಮೇಲೆ ಆಯ್ತು. ಸೊ ಮುಂಚೆಗೂ ಈ ಸತಿ ನಾವು ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಈ ಶೇಂಗಾ ಬೆಳೆನಲ್ಲಿ ಬೀಜೋತ್ಪಾದನೆ ಕೊಟ್ಟಿದ್ದು. ಸೊ ನಿಮಗೆ ಶೇಂಗಾ ಬೆಳೆನಲ್ಲಿ ತುಂಬಾ ಬದಲಾವಣೆ ಅರ್ಧ ಬದಲಾವಣೆ ಐತೆ. ಹೆಂಗೆ ಅಂತ ಹೇಳ್ಕ, ಈಗ ನೋಡಿದ್ರೆ ಗಿಡ ಪೂರ್ತಿ ಈಗಲೇ ಕೌಚಿ ಐತೆ. ಫಸ್ಲು ಐತೆ. ಒಂದ್ಸತಿ 1 ಎಕರೆಗೆ ಸರಿ ಏನಂತ ಐತಿ ಗೊತ್ತಾ, ಸರಿ ಅರ್ಧ ಗಿಡ ಸತ್ತೋತಲ್ಲ ನಂದು. ಈ ಔಷಧಿಯ ನಟರಾಜನ್ ಅಂತ ಹೋಗಿ ಇಸ್ಕೊಂಡ್ಬರ್ಬೇಕು. ಆತರ ಬಿತ್ಬೇಕಾದ್ರೆ ಯಾವ್ದೇ ಕೆಲ್ಸ ಇದ್ರು ಆತರ ಮಾಡ್ಕೊಂಡ್ ಬಿತ್ಬೇಕು. ಬೀಜೋತ್ಪಾದನೆ ಮಾಡಿ ಕುತೂಹಲ ಜಾಸ್ತಿ. ಸೊ ನಾರ್ಮಲಿ ಎಲ್ಲಾ ರೈತರಿಗೂ ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೊ ನೀವ್ ಯಾವ್ದೇ ದ್ವಿದಳ ಧಾನ್ಯ ಇರ್ಬೋದು, ಏಕದಳ ಧಾನ್ಯ ಇರ್ಬೋದು, ಬಿತ್ತನೆಗೆ ಮುಂಚೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಅಂತ ಜೈವಿಕ ಉತ್ಪನ್ನಗಳನ್ನ ನೀವು ಬೀಜೋತ್ಪಾದನೆ ಮಾಡ್ಬಿಟ್ಟು ಬಿತ್ತನೆ ಮಾಡೋದ್ರಿಂದ ನಿಮ್ಮ ಬೆಳೆನಲ್ಲಿ ಬರ್ತಕ್ಕಂತಹ ಈ ಗಿಡ ಸಾಯ್ತಕ್ಕಂಥ ಸಮಸ್ಯೆ ಇರ್ಬೋದು, ಮತ್ತೆ ಕೆಲವೊಂದ್ಸತಿ ತುಂಬಾ ರೋಗ ಮತ್ತೆ ಕೀಟದ ಸಮಸ್ಯೆಗೆ ಒಳಗಾಗ್ತವೆ. ಈಗ ನೋಡ್ತಾ ಇದೀವಿ, ಇದೇ ಏಜ್ ಅಲ್ಲಿ ಬೇರೆ ಕಡೆ ಹೋದ್ವು ಅಂತಂದ್ರೆ ಶೇಂಗಾದಲ್ಲಿ ತಿಕ್ಕಾ ಡಿಸೀಸ್ ಅಂತ ಕರಿತೀವಿ, ಎಲೆ ಮೇಲೆ ಚುಕ್ಕಿ ಬರ್ತಕ್ಕಂಥ ಸಮಸ್ಯೆನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಈ ಶೇಂಗಾದಲ್ಲಿ ನೀವು ಒಂದು ಗಿಡದಲ್ಲೂ ಕೂಡ ಆ ಒಂದು ರೋಗದ ಸಮಸ್ಯೆನ ನೋಡ್ತಾ ಇಲ್ಲ. ಸೊ ಇಲ್ಲಿ ನಾವು 1 ಎಕರೆಗೆ ಶೇಂಗಾ ಬಿತ್ತನೆ ಮಾಡ್ತೀವಿ ಅಂದ್ರೆ ವ್ಯವಸಾಯ ಇರ್ಬೋದು, ಪೂರ್ತಿಯಾಗಿ ಮಿನಿಮಮ್ ಏನಿಲ್ಲ ಅಂದ್ರೆ 25,000 ರಿಂದ 30,000 ರೂಪಾಯಿ ಖರ್ಚು ಮಾಡ್ತೀವಿ. ಬೀಜದ ಕಾಸ್ಟ್ ಇರ್ಬೋದು, ಬ್ಯಾಸೈಜ್ ಕಾಸ್ಟ್ ಇರ್ಬೋದು, ಗೊಬ್ಬರದ ಖರ್ಚು ಇರ್ಬೋದು, ಲೇಬರ್ ಖರ್ಚು ಇರ್ಬೋದು. 1 ಎಕರೆಗೆ 15,000 ರಿಂದ 20,000 ರೂಪಾಯಿ ಖರ್ಚು ಬರುತ್ತೆ. ರೈತರು ದಯವಿಟ್ಟು ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತಕ್ಕಂತಹ ಜೈವಿಕ ಜೀವಾಣುಗಳಿಗೆ 1 ಎಕರೆಗೆ 250 ರೂಪಾಯಿ ನೀವು ಖರ್ಚು ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಶೇಂಗಾ ಬೆಳೆನಲ್ಲಿ ಸೊ ಅಧಿಕವಾಗಿ ಲಾಭವನ್ನ ತೆಗಿಬಹುದು. ಮತ್ತೆ ನಿಮ್ಮ ಕಡ್ಲೆನಲ್ಲಿ ಬರ್ತಕ್ಕಂತ ಜೊಳ್ಳಿನ ಪ್ರಮಾಣ ಕೂಡ ನೀವು ಕಡಿಮೆ ಮಾಡಬಹುದು. ಆಮೇಲೆ ಹೆಂಗ್ ಗೊತ್ತಾ, ಈಗ ನಮ್ಗೊಬ್ರಿಗೆ ಅಲ್ಲ, ಈಗ ನಾವು ಟೊಮೆಟೊ ತರಕ್ ಬಂದು ಈ ತರ ಎಲ್ಲ ನೋಡ್ಕೊಂಡು ತಗೊಂಬಂದು ನಿಮ್ಗೆ ತೋರಿಸ್ತೀಯ. ಕೆಲವ್ರು ರೈತರಿಗೆ ನೀವೇನಂತ ಒಂದ್ ಪಾಯಿಂಟ್, ದುಡ್ಡು ಕೊಡ್ಬೇಡ ಮರ, ಇದಕ್ಕೆ ಪೌಡ್ರಿ ದುಡ್ಡು ಕೊಡ್ಬೇಡ, ನೀನ್ ಫಸ್ಟ್ ಅದ ಶೇಂಗಕ್ಕೆ ಬೀಜ ಕಲಿಸ್ಕೊಂಡ್ ಬಿತ್ತಿ ಆಮೇಲೆ ಹೇಳಿ ನೀನು ಅಂತ ಹೇಳಿದೆ. ಅದು ಈಗ ತೋರಿಸ್ತಾ ಐತಿ ಈಗ. ಈ ತರವ
ಕೆಲವ್ರಿಗೆ ಕೊಡ್ರಿ, ರೈತರಿಗೆ ಕೊಟ್ರೆ ರೈತರು ಎಷ್ಟು ಖುಷಿ ಪಡ್ತಾರೋ ಓಕೆ ಅಷ್ಟು ನೀವು ನಿಮ್ ಮಕ್ಕಳು ನೀವು ನಿಮ್ದೇಗಿರ್ತೀವಿ. ಸೊ ದುಡ್ಡಿನ ಪ್ರಶ್ನೆ ಬರಲ್ಲ ಅದು. ಥ್ಯಾಂಕ್ ಯು. ನಾನೇನ್ ದುಡ್ಡು ಕೊಟ್ಟನೆ ಅವತ್ತ, ಓಕೆ ಇಲ್ಲ ದುಡ್ಡು ಕೊಡ್ಲಿಲ್ಲ. ಓಕೆ ಬೇಡ ದುಡ್ಡು ಬೇಡ ಇದಕ್ಕೆ ಅಂತಂದೆ. ಓಕೆ ಯಾಕಂದ್ರೆ ನನಗೆ ಬೆಳೆ ಚೆನ್ನಾಗ್ ಬರ್ಬೇಕು, ಓಕೆ ನಾನು ಒಬ್ಬ ರೈತನ ಮಗ, ಓಕೆ ಬೆಳೆ ನೋಡ್ಬೇಕು ಅಂತ. ಓಕೆ ಅದರಿಂದ ನೀನ್ ಇವತ್ತು ಬೆಳೆ ನೋಡ್ಬೇಕು, ನಾನು ಒಬ್ಬ ರೈತನ ಮಗ ಅಂತ ಹೇಳಿ ಬಂದಿಯ. ಓಕೆ ಅದರಿಂದ ಖುಷಿ ಪಟ್ಟು ಓಕೆ ಟಮಾಟಿ ಸಲುವಾಗಿ ಬಂದು ಔಷಧಿ ಕೊಟ್ಟಿದೀನಿ ಅಂತ ಓಕೆ ನಾನು ಇದಕ್ ಭಾರಿ ಖುಷಿ ಆಗ್ತಾ ಇತ್ತು. ಖುಷಿ ನೋಡಿ ಆಯ್ತು. ಇದು ಈ ಟಮಾಟೆನ ನೋಡ್ರಿ ಇಲ್ಲಿ ಓಕೆ ಟಮಾಟೆ ಸೊ ಟಮಾಟೆ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಇಂತೆಲ್ಲ ಔಷಧಿ ತಮ್ಮ ಇನ್ನೂ ಚೆನ್ನಾಗ್ ಬೆಳಿಬೇಕು ಹಾ. ಅನ್ನೋದು ಕುತೂಹಲ ಐತಿ. ಸೊ ಓವರ್ ಆಲ್ ನಮ್ ಕೃಷಿನಲ್ಲಿ ಕೊಡ್ತಕ್ಕಂತ ನಮ್ ನಟರಾಜ ಅಗ್ರಿ ಕ್ಲಿನಿಕ್ ಕಡೆಯಿಂದ ಮಾಹಿತಿ ರೈತರಿಗೆ ಎಲ್ಲಾ ರೈತರಿಗೆ ನಾನು ಒಬ್ಬಲ್ಲ, ಓಕೆ ನಾನು ಒಬ್ಬ ಅಂತ ಹೇಳಲ್ಲ, ಓಕೆ ಎಷ್ಟೇ ಜನ ಬಾಯ ಕೇಳಿದೀನಿ. ಓಕೆ ನಟರಾಜ್ ಅಂತ ಔಷಧಿ ತಗೊಂಬಂದ್ರೆ ಓಕೆ ಉನ್ನತವಾಗಿ ಕೊಡ್ತೈತೆ, ಓಕೆ ನಮಗೆ ಲಾಭ ಬರ್ತೈತೆ, ಓಕೆ ಗಿಡ ಚೆನ್ನಾಗಿದ್ದು ಫಸ್ಟ್ ಚೆನ್ನಾಗಿದ್ರೆ ನಮಗೆ ಲಾಭ ಬರ್ತೈತೆ, ಓಕೆ ರೇಟ್ ಇಂದ ಏನಾರ ಆಗ್ಲಿ ಅಂತ ಎಷ್ಟೇ ಜನ ಮಾತಾಡಿದಾರೆ. ವೆರಿ ಗುಡ್. ನಮ್ಮ ಏರಿಯಾದಾಗೆಲ್ಲ ಮಾತಾಡಿದ್ರೆ ಹ. ಬೇರೆ ಕಡೆಗೂ ಕೇಳಿದೀನಿ ಕಿವಿಯಿಂದ. ಓಕೆ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಅಣ್ಣ. Okay. ನಮ್ಮ ಹೊಲ್ತಕ್ ಬಂದಿಯಾ, ಓಕೆ ತುಂಬಾ ಥ್ಯಾಂಕ್ಸ್.